ಆ ಊರಿನಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂದ್ರೆ ಅವರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಹೋಗಬೇಕಾಗುತ್ತೆ. ಇನ್ನ ರೋಗಿಗಳ ಸ್ಥಿತಿಯಂತೂ ಕೇಳೋದೇ ಬೇಡ. ಸ್ವತಂತ್ರ ಪೂರ್ವ ಹೇಗಿತ್ತೋ 78 ವರ್ಷ ಆದ್ರೂ ಸಹ ಸ್ವತಂತ್ರ ಬಂದು ಈಗಲೂ ಆ ಊರಿನ ಸ್ಥಿತಿ ಹಾಗೆ ಇದೆ. ಎಲ್ಲಿ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಶಾಲೆಗೆ ಹೋಗಲು ಹಾಡಿ ಮಕ್ಕಳ ಪರದಾಟ. ಹರಿಯುವ ಹಳ್ಳ ದಾಟಿಯೇ ಶಾಲೆಗೆ ಹೋಗೋ ದುಸ್ಥಿತಿ. ಆಸ್ಪತ್ರೆಗೂ ವೃದ್ಧರನ್ನ ಬೆನ್ನು ಮೇಲೆ ಹೊತ್ತು ಸಾಗಬೇಕು. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾವಣಗಿ ಗೌಳಿ ಎಂಬ ಗ್ರಾಮವಿದೆ. ಈ ಗ್ರಾಮದಲ್ಲಿ 45ಕ್ಕೂ ಹೆಚ್ಚು ಬುಡಕಟ್ಟು ಗೌಳಿ ಕುಟುಂಬದವರು ವಾಸವಾಗಿದ್ದಾರೆ. ಈ ಗ್ರಾಮಕ್ಕೆ ಜೊಯ್ಡಾದಿಂದ ತೆರಳಲು ಸಮರ್ಪಕ ರಸ್ತೆ ಇಲ್ಲ. ಪ್ರಧಾನಿ ಗ್ರಾಮದಿಂದ ಬಾವಣಗಿ ಗೌಳಿವಾಡಕ್ಕೆ ತೆರಳಲು 3 ಕಿಲೋಮೀಟರ್ ಕಚ್ಚಾ ರಸ್ತೆ ಇದೆ. ಇಲ್ಲಿಂದ 4 ಕಿಲೋಮೀಟರ್ ಕಾಡಿನ ಹಾದಿಯಲ್ಲಿ ಸಾಗಬೇಕು. ಈ ಹಾದಿಯಲ್ಲಿ ರಸ್ತೆ ಮೇಲೆ ಹಳ್ಳ ಹರಿಯುತ್ತದೆ. ಮಳೆಗಾಲದಲ್ಲಿ ಗ್ರಾಮ ಸಂಪರ್ಕವೇ ಇಲ್ಲದಂತಾಗುತ್ತದೆ. 20ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿಂದ ಶಾಲೆಗೆ ಹೋಗಲು ಪರದಾಡುತ್ತಾರೆ. ಇನ್ನು ರೋಗಿಗಳು ವೃದ್ಧರನ್ನ ಮಳೆಗಾಲದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವುದೇ ಸಾಹಸ. ವಾಹನ ಸಹ ಈ ಊರಿಗೆ ಬಾರದ ಕಾರಣ ಬೆನ್ನ ಮೇಲೆ ಹೊತ್ತು 6 ಕಿಲೋಮೀಟರ್ ಕ್ರಮಿಸಿ ನಂತರ ವಾಹನದಲ್ಲಿ ಕರೆದೊಯ್ಯಬೇಕಾಗಿದೆ. ಕಳೆದ 20 ವರ್ಷಗಳಿಂದ ತಮ್ಮೂರಿಗೆ ರಸ್ತೆ ಹಾಗೂ ಕಿರು ಸೇತುವೆ ಮಾಡಿಕೊಡುವಂತೆ ಸ್ಥಳೀಯ ಆಡಳಿತ ಹಾಗೂ ಇಲ್ಲಿನ ಶಾಸಕರಾಗಿರುವ ಆರ್.ವಿ. ದೇಶಪಾಂಡೆಗೆ ಮನವಿ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಚುನಾವಣೆಯ ಆಶ್ವಾಸನೆಗೆ ಮಾತ್ರ ಸೀಮಿತವಾಗಿದ್ದು ಈ ಊರಿಗೆ ರಸ್ತೆ ಸೇತುವೆಯ ಬೆಳಕು ಮಾತ್ರ ಕಾಣಲಿಲ್ಲ. ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದಲಾದರೂ ತಮ್ಮ ಹಳ್ಳಿಗೆ ಕಿರು ಸೇತುವೆಯನ್ನ ನಿರ್ಮಿಸಿಕೊಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈಗ ರೋಡ್ ಸಲುವಾಗಿ ಈಗ ಒಯ್ಲಿಕ್ಕೆ ಆಗುದಿಲ್ಲ ಅಂತೇಳಿ 3 ಪೇಷಂಟ್ಗಳು ಹಾಗೆ ಮನೆಯಲ್ಲಿ ಬಿದ್ದಿದ್ದಾರೆ. ಅವರಿಗೆ ಒಯ್ಬೇಕಂದ್ರೆ ಗಾಡಿ ತರ್ಬೇಕಂದ್ರೆ ರೋಡ್ ಇಲ್ಲ, ಒಯ್ಬೇಕಂದ್ರೆ ಬ್ರಿಡ್ಜ್ ಇಲ್ಲ. ಅದು ಸಮಸ್ಯೆ ಆಗಿ ಎಲ್ಲ ಅವ್ರ ಪಾಪ ಮನೆಯಲ್ಲಿ ಹಂಗೆ ಕುಂತಿದ್ದಾರೆ ಸರ್. ಈ ಸಮಸ್ಯೆ ಸರ್ ಈಗ ಇಲ್ಲ ಅಂದ್ರೆ 70 ವರ್ಷ ಆಯ್ತು. ಈಗ ನಾವ್ ಯಾವಾಗ ಇಲೆಕ್ಷನ್ ಬರ್ತದಲ್ಲ ಅವಾಗ ನಾವು ಹೇಳ್ತಾನೆ ಇರ್ತೀವಿ, ಆದ್ರೆ ಯಾರು ಕ್ಯಾರೆ ತಗೊಳ್ತಾ ಇಲ್ಲ ಸರ್. ನಡ್ಕೊಂಡು ಹೋಗ್ಲಿಲ್ಲ ಸರ್, ಕಾಲೆಲ್ಲ ಜಾರಿ ಎಲ್ಲ ಬೀಳೋದು ಇದೆಲ್ಲ ಆಗ್ತಾ ಇದೆ. ಒಯ್ಬೇಕಂದ್ರೆ ರೋಡ್ ಸರಿ ಇಲ್ಲ, ಬ್ರಿಡ್ಜ್ ಇಲ್ಲ. ಮಳೆ ಬಂತಂದ್ರೆ ಮಕ್ಕಳಿಗೆ ನಾವು ಶಾಲೆ ಕಳಿಸ್ತೇವೆ, ಮಳೆ ನೀರು ಬಂತಂದ್ರೆ ನಾವು ಈ ಕಡೆ ಇರ್ತೇವೆ, ಮಕ್ಕಳು ಆ ಸೈಡಿಗೆ ಇರ್ತೇವೆ. ಏನ್ ಮಾಡ್ಬೇಕಂತ ನೀವೇ ಸ್ವಲ್ಪ ಇದು ಮಾಡ್ಬೇಕು ಸರ್. ಬಾವಣಗಿ ಗೌಳಿ ವಾಡಾದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇನ್ನಾದರೂ ಆಡಳಿತ ಮುಚ್ಚಿದ ಕಣ್ಣನ್ನ ತೆರೆದು ಈ ಊರಿನ ಮಕ್ಕಳಿಗೆ ಶಾಲೆಗೆ ತೆರಳಲು ತಾತ್ಕಾಲಿಕ ಸೇತುವೆಯನ್ನಾದರೂ ನಿರ್ಮಿಸಿಕೊಡುತ್ತಾರಾ ಕಾದು ನೋಡಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.